ವೇಗದ ಮಿತಿಯಾಗಿ ನಿಗದಿಪಡಿಸಲಾಗಿದೆ. ಪ್ರತಿಯೊಂದು ಸ್ಕೂಲ್ ಬಸ್ಗಳು ವಾಹನಗಳು 40 km/h ವೇಗದ ಮಿತಿಯಲ್ಲಿ ಚಲಾಯಿಸಬೇಕು. ಓಕೆ ಆಯ್ತು. ನೆಕ್ಸ್ಟ್ ಏನಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನೀವೆಲ್ಲ ಪ್ರತಿಯೊಬ್ಬರು ಮನೆಗೆ ಹೋಗಿ ಮಕ್ಕಳನ್ನ ಡ್ರಾಪ್ ಮಾಡಬೇಕು ಮತ್ತು ಪಿಕ್ ಮಾಡಬೇಕು, ಕರೆಕ್ಟ್ ಅಲ್ಲ? ಸೊ ನಿಮಗೂ ಸಹ ಟೈಮ್ ಅನ್ನ ಆ ನಿಗದಿತ ಟೈಮಲ್ಲಿ ಶಾಲೆ ಮುಗಿಸ್ಬೇಕು ಅನ್ನೋ ಒಂದು ತಲೆಯಲ್ಲಿ ಇರುತ್ತೆ, ಕರೆಕ್ಟ್ ಅಲ್ಲ? ಅದು ಒಳ್ಳೆಯ ಭಾವನೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಆ ಭಾವನೆ ನಿಮ್ಮನ್ನ ಅಪಘಾತಕ್ಕೆ ಕೈಕೊಂಡು ಹೋಗುತ್ತೆ. ಅಂತದ್ದು ಯಾಕೆ ಅಂತಂದ್ರೆ ಮಕ್ಕಳನ್ನ ಎಲ್ಲೋ ಮನೆಯಿಂದ ಪಿಕ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಲೇಟ್ ಆಗುತ್ತೆ. ನೀವು ಆ ಟೈಮ್ ಪಿಕ್ ಮಾಡ್ಬೇಕು ಅಂತ ಸ್ಪೀಡ್ ಆಗಿ ಹೋಗ್ತೀರಿ, ಕರೆಕ್ಟ್ ಅಲ್ಲ? ಯಾವಾಗ ವೇಗದ ಮಿತಿ ಹೆಚ್ಚಾಗುತ್ತೋ ಆವಾಗ ಅಪಘಾತಗಳ ಜರುಗುವ ಸಂಭವ್ಯತೆ ಹೆಚ್ಚಿರುತ್ತೆ ಅಂತ ಹೇಳುತ್ತೆ. ನಾನು ಹೇಳೋದು ನಿಯಮ ಹೇಳಿದ್ರೆ ಕರೆಕ್ಟ್ ಅಲ್ಲ? ಕರೆಕ್ಟ್ ಅಲ್ಲ? ಪ್ರಮಾದಗಳು ಜಾಸ್ತಿ ಆಗುತ್ತಲ್ಲ, ಆಗುತ್ತಾ ಇಲ್ಲ? ಸೊ ಬೇಕಾದ್ರೆ ನೀವು ಆ ಶಾಲೆಯ ಕನ್ಸರ್ನ್ ಯಾರು ಇರ್ತಾರಲ್ಲ, ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಅಂತ ಇರ್ಬೋದು, ಅಥವಾ ಹೆಡ್ ಮಾಸ್ಟರ್ ಇರ್ಬೋದು, ಅಥವಾ ಪ್ರಿನ್ಸಿಪಲ್ ಇರ್ಬೋದು, ಅವ್ರಿಗೆ ಬಂದು ಅವ್ರೆಲ್ಲ ನಂಬರ್ ಇಟ್ಕೊಂಡಿರ್ಬೇಕು ನೀವು. ಅದಲ್ಲ ಏನಾದ್ರು ಟೈಮ್ ಕೀಪ್ ಅಪ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಕರೆ ಮಾಡಿ ಈ ತರ ಕಾರಣದಿಂದ ಇವತ್ತಿನ ಆಗಿದೆ. ಯಾಕಂದ್ರೆ ಪ್ರತಿ ಬಾರಿ ಜರುಗುದಿಲ್ಲ, ಕರೆಕ್ಟ್? ಪ್ರತಿ ಬಾರಿ ಜರುಗ್ತಾ ಇರೋದಕ್ಕೆ ಯಾಕೆ ಮಿಸ್ಟೇಕ್ ಆಗಿರುತ್ತೆ? ವಾಹನದ ಚಾಲಕ ಮಿಸ್ಟೇಕ್ ಆಗಿದೆ. ಯಾವುದೋ ಒಂದ್ಸಲ ತಿಂಗಳಲ್ಲಾಗ ಅಥವಾ ವರ್ಷಕ್ಕೆ ಎಷ್ಟೋ ಒಂದು 4 ಬಾರಿ ಆಗಲು ಆ 4 ಬಾರಿ ಆಗೋದನ್ನ ನಾವು ತಪ್ಪಿಸಲು ಮಕ್ಕಳ ಜೀವವನ್ನು ನಾವು ಕೊಡಬಾರ್ದಲ್ಲ, ಕರೆಕ್ಟ್? ಎಷ್ಟು ಅಮೂಲ್ಯ ಮಕ್ಕಳ ಜೀವ, ಕರೆಕ್ಟ್ ಅಲ್ವಾ? ಸೊ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಯಾರು ಕನ್ಸರ್ನ್ ಇರ್ತದೆ ಅವ್ರಿಗೆ ಫೋನ್ ಮಾಡಿ, ಈ ಕಾರಣದಿಂದ ಇವತ್ತು ಈ ತರ ಡಿಲೇ ಆಗ್ತದೆ, ಸ್ವಲ್ಪ ಮಾಡಿ ಅಂತ ಹೇಳ್ಬೋದು. ಆಗ್ತದಲ್ಲ? ಮಕ್ಕಳಿಗೆ ಒಂದು ಪಾಠ ಮಿಸ್ ಆಗ್ಬೋದು, ಅವ್ರ ಲೈಫ್ ಎಲ್ಲ ಮಿಸ್ ಆಗುತ್ತೆ. ಫುಡ್ ಬೋರ್ಡ್ ಟ್ರಾವೆಲ್ ಇಲ್ಲಿವರೆಗೆ ನಾನು ಕಂಡು ಬಂದಿಲ್ಲ ಎಲ್ಲಿ ನಮ್ಮ ಸ್ಕೂಲ್ ಬಸ್ ಅಲ್ಲಿ. ಅದೊಂದು ನಮ್ಮ ಆಶಾದಾಯಕ ಬೆಳವಣಿಗೆ ಅನ್ಬೋದು. ಯಾವ ಡ್ರೈವರು ಸಹ ಫುಡ್ ಬೋರ್ಡ್ ನಲ್ಲಿ ಮಕ್ಕಳನ್ನ ನಿಲ್ಲಿಸಿಕೊಂಡು ಹೋಗಿಲ್ಲ, ಅದನ್ನು ಚಾಲನೆ ಸಹ ನಿಷೇಧಿಸಬೇಕು, ಗಮನಕ್ಕೆ. ತದನಂತರ ಎಕ್ಸೆಸ್ ಪ್ಯಾಸೆಂಜರ್ ಕಂಡು ಬಂದಿದೆ. ಎಕ್ಸೆಸ್ ಪ್ಯಾಸೆಂಜರ್ ಅಂತಂದ್ರೆ ಎಕ್ಸೆಸ್ ಸ್ಕೂಲ್ ಚಿಲ್ಡ್ರನ್ ಅಂತ ಅನ್ಬೋದು. ಈಗ ಯಾವ್ದೋ ಒಂದು ಮಿನಿ ಬಸ್ಗೆ ಒಂದು 12+1 ಅಂತ ಇರ್ಬೋದಾ ಸೀಟ್ ಕೆಪಾಸಿಟಿ, ಕರೆಕ್ಟ್ ಅಲ್ಲ? 12 ಅಂತ ಇದ್ದಾಗ ನೀವು 16 ಮೆಂಬರ್ಸ್ ನ ಕೂರಿಸ್ಕೊಂಡು ಹೋಗೋದು ಇದೆಲ್ಲ ಮಾಡಿದಿರ. ಅದು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಗೂ ಇದ್ರ ಬಗ್ಗೆ ತಿಳುವಳಿಕೆ ತಿಳಿಸ್ತೀವಿ. ಯಾಕಂದ್ರೆ ಒಂದೇ ರೂಟಿಗೆ ಹೋಗೋದಾದ್ರೆ ಅವರು ಅದರಲ್ಲಿ ಸೇರಿಸುವಂತ ಇದು ಮಾಡಿರ್ತಾರೆ, ಅದನ್ನ ಗಮನಕ್ಕೆ ಇಟ್ಟು ನಾನೇ ಅದು ನಿಮ್ಮ ತಪ್ಪಾಗ ಅವರಿಗೆ ತಿಳಿಸುವಂತ ಕಾರ್ಯವನ್ನು ನಾವು ಮಾಡ್ತೀವಿ. ಅವರಿಗೆ ಸಪರೇಟ್ ಆಗಿ ಒಂದು ನೋಟಿಸ್ ಅನ್ನ ಕೊಟ್ಬಿಟ್ಟು ಯಾವ ತರ ಇರಬೇಕು ಅಂತ ಹೇಳ್ತೀವಿ. ಓಕೆನಾ? ಇದು ನೀವೆಲ್ಲ ಮಾಡುವ ತಪ್ಪುಗಳಾಗಿದೆ. ಇನ್ನು ಶಾಲೆಗೆ ಏನ್ ಮಾಡ್ಬೇಕು, ಏನ್ ಇದಾವೆ ಅಂದ್ರೆ ಯಾವುದೇ ವೆಹಿಕಲ್ 15 ವರ್ಷ ಫಿಟ್ನೆಸ್ ಮುಗೀತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಆ ವೆಹಿಕಲ್ ನಮ್ಮ ಸ್ಕೂಲ್ ಬಸ್ ಆಗಿ ಬಳಸಬಾರದು ಅಂತ ನಿಯಮನೇ ಇದೆ. ಸೊ ಅದನ್ನ ನಾವು ಎನ್ಶೂರ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದು ಫಿಟ್ನೆಸ್ ಯಾವತ್ತು ನೋಂದಾಯಿತ ಆಗಿರುತ್ತೋ ಆ ದಿನದಿಂದ 15 ವರ್ಷ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನ ಸ್ಕೂಲ್ ಬಸ್ ಆಗಿ ರಿನ್ಯೂವಲ್ ಮಾಡೋದಿಲ್ಲ ಅಂತ ಇದೆ. ಅದನ್ನ ನಾವು ತಪ್ಪಿಸ್ತೇವೆ. ಎರಡನೇದಾಗಿ ಈಗಾಗಲೇ ಅವರಿಗೆ ಹೇಳಿದೆ, ಸ್ಕೂಲ್ ಬಸ್ಗಳಲ್ಲಿ ತತ್ಕಾಲದಲ್ಲಿ ಜಾರಿಗೆ ಅಥವಾ ವಾಯ್ದೆ ಏನಿರುತ್ತೆ ಅಂತ ಕರೀತಾರಲ್ಲ, ಚಾಲ್ತಿಯಲ್ಲಿರುವ ಫಿಟ್ನೆಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್, ಹಾಗೆ ಪೊಲ್ಯೂಷನ್ PUCC ಸರ್ಟಿಫಿಕೇಟ್ ಅಂತ ಕರೀತಾರೆ. ಕಡ್ಡಾಯವಾಗಿ ಒಂದು ಪ್ರತಿನ ಅಲ್ಲೇ ಇಡಬೇಕು. ಎಲ್ಲಿ? ಸ್ಕೂಲ್ ಬಸ್ ಅಲ್ಲಿ. ಯಾಕಂದ್ರೆ ಡ್ರೈವರ್ಗಳು ಅದಲಿ ಬದಲಿ ಆಗ್ತಿರ್ಬೋದು, ಬಟ್ ಸ್ಕೂಲ್ ಬಸ್ ಏನಿರುತ್ತೆ ಮೇಡಮ್, ಆಯಾ ಬಸ್ಗೆ ಸಂಬಂಧಿಸಿದಂತೆ ಆ ಬಸ್ ನ ಡಾಕ್ಯುಮೆಂಟ್ಸ್ ಇರುತ್ತೆ. ನಾನು ನೋಡಿದಂಗೆ ಏನಿರುತ್ತೆ ಅಂದ್ರೆ ಯಾವುದೋ ಒಂದು ಬಸ್ ಇರುತ್ತೆ, ಆ ಬಸ್ ಯಾವುದೋ ಒಂದು ಬಸ್ ಡಾಕ್ಯುಮೆಂಟ್ಗಳಿರುತ್ತೆ. ಸೊ ಇನ್ನು ಮುಂದೆ ಈ ತರ ಅದಲು ಬದಲು ಆಯಿತು ಅಂತಂದ್ರೆ ನಾವು ದಂಡ ವಿಧಿಸಲೇ ಮುಂದಾಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಅದು ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಈ ಟೈಮಲ್ಲಿ ಅದನ್ನು ಅವೇರ್ನೆಸ್ ಮಾಡ್ತಾ ಇರೋದು. ಓಕೆ, ನಮ್ಮ ವಾಹನವಾಗಿದೆ ಆನ್ ಸ್ಕೂಲ್ ಡ್ಯೂಟಿ ಅದರಲ್ಲಿ ಇರಬಹುದು, ಬಟ್ ಸ್ಪೆಸಿಫಿಕಲಿ ಲಾರ್ಜ್ ಅಕ್ಷರದಲ್ಲಿ ಬರ್ತಿರ್ಬೇಕಂತ ನಿಯಮನೇ ಇದೆ. ಮೂರನೇದು, ಪ್ರತಿಯೊಂದು ಕಿಟಕಿಗಳು ಗ್ರಿಲ್ ಅನ್ನು ಅಳವಡಿಸಬೇಕು. ಅರ್ಥ ಆಗಲ್ಲ ಯಾಕೆ ಅಂದ್ರೆ ಮಕ್ಕಳು ಚಿಕ್ಕ ಮಕ್ಕಳು ಆ ಗ್ರಿಲ್ ಅನ್ನು ಸಹ ಒಳಗೆ ದಾಟುವಂತಿರ್ತಾರೆ. ಸೊ ಅದನ್ನ ಮೆಶ್ ವೆಬ್ ಅಂತ ಕರೀತಾರೆ, ಅಥವಾ ಮೆಶ್ ವೈರ್ ಅಂತ ಕರೀತಾರೆ. ಅದು ಕಂಪಲ್ಸರಿ ಹಾಕಿರ್ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇವ್ರದ್ದೆಲ್ಲ ಚೆಕ್ ಮಾಡೇ ಮಾಡ್ತೀವಿ, ಆಯ್ತಾ? ನಾಲ್ಕನೇದಾಗಿ ಫುಡ್ ಬೋರ್ಡ್ ಇರುತ್ತಲ್ಲ, ಅಂದ್ರೆ ಮಕ್ಕಳು ಅದ್ರದ್ದು 320 ಅಂದ್ರೆ ನೆಲದಿಂದ 320 ಮೊದಲ ಸ್ಟೆಪ್ ಕಡಿದಾಯವಾಗಿ ಇರಲೇಬೇಕು. ಪ್ಯಾನಿಕ್ ಬಟನ್ ಒಂದ್ 2 ಅಥವಾ 3 ಸ್ಥಳದಲ್ಲಿ ಮುಂದೆ ಹಿಂದೆ ಬಿಡದಲ್ಲಿ ಪ್ಯಾನಿಕ್ ಬಟನ್ ಗಳನ್ನ ಅಳವಡಿಸಬೇಕು. ಅದು GPS ಲಿಂಕ್ ಆಗಿರುತ್ತೆ, ಗೊತ್ತಿಲ್ಲ ನಿಮ್ಗೆ? ಆ GPS ಎಲ್ಲಿಗೂ ಹೋಗುತ್ತೆ, ನಿಮ್ ಶಾಲೆ ಹೆಡ್ ಯಾರಿರ್ತಾರೆ, ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಇರ್ಬೋದು, ಅಥವಾ ಮುಖ್ಯೋಪಾಧ್ಯಾಯ ಇರ್ಬೋದು, ಅಥವಾ ಪ್ರಿನ್ಸಿಪಲ್ ಇರ್ಬೋದು, ಅವ್ರಿಗೆ ಹೋಗ್ತಾರೆ ಅಲ್ವಾ? ಸೊ ಮಕ್ಕಳು ಸುಮ್ಮನೆ ಪ್ಯಾನಿಕ್ ಬಟನ್ ಅಳವಡಿಸಿ ಫೈಟ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತೀನಿ. ಬಟ್ ಆದ್ರೆ ಕಡ್ಡಾಯವಾಗಿ ಎಲ್ಲಾ ಶಾಲಾ ವಾಹನಗಳು ಪ್ಯಾನಿಕ್ ಬಟನ್ಗಳನ್ನು ಒಳಗಡೆ
ಹೊಸದಾಗಿ ಗೈಡ್ಲೈನ್ಸ್ ಬಂದಿದೆ. ಏನಂತಂದ್ರೆ CCTV ಕ್ಯಾಮೆರಾಗಳನ್ನು ಇಟ್ಟು 15 ದಿನ ಸ್ಟೋರೇಜ್ ಇಟ್ಕೊಂಡಿರ್ಬೇಕಂತ ಇದೆ. ಎಷ್ಟು ದಿನ ಇರಬೇಕು? ಇದನ್ನ ಕೆಲವೊಂದು ಶಾಲೆಗಳು ಕಂಪ್ಲೇಂಟ್ ಮಾಡಿದ್ದಾರೆ, ಇನ್ನ ಶಾಲೆಗಳು ಕಂಪ್ಲೇಂಟ್ ಮಾಡೋದು ಬಾಕಿ ಇದೆ. ಇವಾಗ ಇದು ನಿಮ್ಮ ಬಸ್ ನಲ್ಲಿ ಇರಬೇಕಾದ ಅತ್ಯಮೂಲ್ಯ ಒಂದು ಡಿವೈಸ್ ಆಗಿದೆ, ಏನಂದ್ರೆ CCTV ಕ್ಯಾಮೆರಾಗಳು. ಯಾಕಂದ್ರೆ ನೀವು ಮಕ್ಕಳನ್ನ ಕರೆದುಕೊಂಡು ಹೋಗುವಾಗ ಯಾವ್ಯಾವ ಪ್ರಕ್ರಿಯೆಗಳಾಗುತ್ತೆ ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಅವರ ಲೈಂಗಿಕ ಒಂದು ದೌರ್ಜನ್ಯ ಬರೀ ಹೆಣ್ಣು ಮಕ್ಕಳ ಮಾತ್ರ ಅಲ್ಲ, ಈಗ ಬಾಯ್ಸ್ ಮೇಲೂ ಆಗ್ತದೆ, ಚಿಕ್ಕ ಹುಡುಗರ ಮೇಲೆ. ಅವ್ರಿಗೆ ಸೇಫ್ ಟಚ್ ಅನ್ಸೇಫ್ ಟಚ್ ಅಂತ ಗೊತ್ತಾಗಿದೆ, ಕರೆಕ್ಟ್ ಅಲ್ವಾ? ಸೊ ಆ ನಿಟ್ಟಿನಲ್ಲಿ CCTVಗಳಿರಬೇಕು. ಇದನ್ನ ಆಡಳಿತ ಮಂಡಳಿಗಳು ನೀವು ಎನ್ಶೂರ್ ಮಾಡಬೇಕು. ಮತ್ತೆಲ್ಲ ಯಾರ್ಯಾರು ಯಾವ್ಯಾವ ಶಾಲೆಯಿಂದ ಬಂದಿದೆ ನಿಮ್ಮ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳು ಇದನ್ನ ನಾವು ತಿಳಿಸ್ಬೇಕು. ಆಗ್ತಾಯ್ತಲ್ಲ? CCTV ಇದೆ, ನಿಮ್ಗೂ ಒಂದು ಇದು ಧೈರ್ಯನೂ ಹೋಗುದು, ಹೆದರಿಕೆನೂ ಹೋಗುದು, ಕರೆಕ್ಟ್ ಅಲ್ಲ? ಎರಡು ಇದೆ, ಕರೆಕ್ಟ್ ಅಲ್ಲ? ಧೈರ್ಯ ಅಂತ ನಂದೇನು ತಪ್ಪಿಲ್ಲಪ್ಪ, ನಾನು ಒಳ್ಳೆ ಡ್ರೈವರ್ ಇದ್ದೀನಿ, ಡ್ರಿಂಕ್ ಡ್ರೈವ್ ಮಾಡಿಲ್ಲ ಅನ್ನೋ ಒಂದೆಲ್ಲ ಧೈರ್ಯ ಇರುತ್ತೆ. ನೀಟಾಗಿ ಓಡಿಸ್ತಾ ಇರ್ತಾರೆ, ಸ್ಪೀಡ್ ಲಿಮಿಟ್ ಇದೆ. ಅದೇ ಇದನ್ನ ತಪ್ಪು ಮಾಡೋರಿಗೆ ಅದು ಹೆದರಿಕೆನೂ ಹೋಗುತ್ತೆ, ಎರಡು ಆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ಲ? ಸೊ ಅದಿದ್ರೆ ಒಳ್ಳೆಯ ಇದು ನಮ್ಮ ಶಾಲಾ ಕಾಲೇಜ್ ಬಸ್ನ ಒಳಗೆ ಇರಬೇಕಾದ ತಾಂತ್ರಿಕ ಅಂಶಗಳು. ಅರ್ಥ ಆಯ್ತಲ್ಲ? ಸೇಫ್ಟಿ ಇನ್ಸ್ಟ್ರೂಮೆಂಟ್ಸ್ ಅಂತ ಕರೀತಾರೆ. ಯಾವ್ದಂತ ಹೇಳಿದ್ರೆ, ಒಂದು CCTV ಹೇಳಿದೆ, ಎರಡನೇ ಪ್ಯಾನಿಕ್ ಬಟನ್ ಅಂತಂದ್ರೆ, ಮೂರನೇದು ಫೈರ್ ಎಕ್ಸ್ಟಿಂಗ್ವಿಷರ್, ಮತ್ತೊಂದು ಫಸ್ಟ್ ಏಡ್ ಕಿಟ್. ನಿಮಗೂ ಗೊತ್ತಿರ್ಬೇಕು, ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲರ ಹತ್ರ ಇರುತ್ತೆ, ಬಟ್ ಯೂಸ್ ಮಾಡೋದೇ ಗೊತ್ತಿರೋದಿಲ್ಲ. ಅದಕ್ಕೂ ವಾರಂಟಿ ಇರುತ್ತೆ ಫೈರ್ ಎಕ್ಸ್ಟಿಂಗ್ವಿಷರ್ಗೆ, ನಿಮ್ಗೆ ಗೊತ್ತಿಲ್ಲ 1 ಇಯರ್ ಅಂತ ಇರುತ್ತೆ. ಅದು ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಫೈರ್ ಎಕ್ಸ್ಟಿಂಗ್ವಿಷರ್ ಇರುತ್ತೆ. 1 ಇಯರ್ ಇರುತ್ತೆ. 1 ಇಯರ್ ಅನ್ನೋದು ವೇಸ್ಟ್, ಅದು ಯಾವ್ದು ಬೆಂಕಿಯನ್ನ ನಂದಿಸಲು ಸಾಧ್ಯ ಆಗೋದಿಲ್ಲ. ಸೊ ಅದರಲ್ಲಿ ಕೊಟ್ಟಾಗ ಯಾವ ಪುಸ್ತಕ ತೆಗೆದುಕೊಂಡಿರುತ್ತೆ ಅಲ್ಲಿ ಡೇಟ್ ಬರುತ್ತೆ, ಎಕ್ಸ್ಪೈರಿ ಡೇಟ್ ಆಗುತ್ತೆ. ಅದನ್ನ ರಿಪ್ಲೇಸ್ ಮಾಡಬೇಕು ಅಥವಾ ಫಿಲ್ ಮಾಡ್ಬೇಕಾಗುತ್ತೆ, ಗೊತ್ತಾಯ್ತಾ? ಇವತ್ತೇ ಹೋಗಿ ಯಾರ್ಯಾರ ಶಾಲಾ ಬಸ್ಸುಗಳಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ನೋಡಿ ಎಕ್ಸ್ಪೈರಿ ಡೇಟ್ ಆಗಿದೆ ನಿಮ್ಮ ಸಂಬಂಧಪಟ್ಟವರಿಗೆ ತಿಳಿಸಿ, ಅದನ್ನ ರೀಪ್ಲೇಸ್ ಅನ್ನು ಮಾಡಿ ಅಥವಾ ರೀಫಿಲ್ ಅನ್ನು ಮಾಡಿ, ಓಕೆನಾ? ಅದು ಇಂಪಾರ್ಟೆಂಟ್ ಇದೆ. ಅದಷ್ಟೇ ಅಲ್ಲ, ಏನಾದ್ರು ಎಕ್ಸ್ಪೈರಿ ಆಯ್ತಂದ್ರೆ ನಿಮ್ಗೊಂದು ಅಪರ್ಚುನಿಟಿ, ಅದನ್ನ ಯೂಸ್ ಮಾಡ್ಬೋದು. ನೀವು ಹೇಗೆ ನಿಮ್ಮಲ್ಲಿ ಇರುತ್ತೆ, ಯೂಸ್ ಮಾಡಕ್ಕೆ ಗೊತ್ತಿರೋದಿಲ್ಲ, ಕರೆಕ್ಟ್ ಅಲ್ಲ? ಬೆಂಕಿ ಬಿದ್ದಾಗ ಇದು ಹೆಂಗಪ್ಪ ಯೂಸ್ ಮಾಡೋದು, ಲಾಕ್ ಇದೆಲ್ಲ ಇರುತ್ತೆ, ಅವಾಗ ನೀವು ಹುಡುಕ್ತಾ ಇರ್ತಾರೆ, ಕರೆಕ್ಟ್ ಅಲ್ಲ? ಅದೇನು ಅಂತಾರೆ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಿದಾಗ ಏನು ಫಲ ಅಂತ ಕರೀತಾರೆ, ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ಮುಂಜಾಗ್ರತೆ, ಪುಟ್ಟದಾದ ಮುನ್ನೆಚ್ಚರಿಕೆ ಬೆಟ್ಟದಷ್ಟು ಆರೈಕೆಗೆ ಸಮ ಅಂತ ಕರೀತಾರೆ. ಸೊ ನೀವು ಮುಂದೆನೆ ಆ ಮುನ್ನೆಚ್ಚರಿಕೆ ಇರಬೇಕು, ಓಕೆನಾ? ಚಾಲಕರು ಕನಿಷ್ಠ 5 ರಿಂದ 10 ವರ್ಷಗಳ ಪ್ರಯಾಣದ ವಾಹನದ ಚಾಲನ, ಕ್ಲೀನ್ ವಾಹನ ಚಾಲನದ ಅನುಭವ ಮತ್ತು ಕ್ಲೀನ್ ರೆಕಾರ್ಡ್ ಇರಬೇಕು ಅಂತ. ಕ್ಲೀನ್ ರೆಕಾರ್ಡ್ ಅಲ್ಲಿ ಹೇಳಿ, ಈಗ ತಾನೇ ಒಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಡ್ರಿಂಕ್ ಅಂಡ್ ಡ್ರೈವ್ಗಳು ಈ ತರ ಕೇಸಸ್ಗಳನ್ನ ಇರಬಾರ್ದು ಅಂತ. ಅದನ್ನ ಇದ್ದವರಿಗೆ ಮಾತ್ರ ಕೊಡ್ಬೇಕಂತಿದೆ. ಇದನ್ನ ಯಾರು ಈ ಮಾನದಂಡಗಳನ್ನ ಪಾಲಿಸ್ತಾರೆ ಅಂತ ಗೊತ್ತಿದೆ, ಬಟ್ ಆದ್ರೂ ಸಹ ನೀವು ನಿಮ್ಮ DL ಜೊತೆಗೆ ನಿಮ್ದು ಕ್ಲೀನ್ ರೆಕಾರ್ಡ್ ಇದ್ರೆ, ರೆಕಾರ್ಡ್ ಇರುವುದನ್ನ ನಮ್ಮ ಶಾಲಾ ವಾಹನದ ಒಂದು ಮಾನದಂಡ ಕೇಳ್ತೇವೆ, ಓಕೆನಾ? ನೆಕ್ಸ್ಟ್ ಮತ್ತೊಂದು ಏನ್ ಹೇಳ್ತೀನಿ ಅಂದ್ರೆ, ನಾವು ಪೊಲೀಸ್ ವೆರಿಫೈ ವಾಹನ ತಪಾಸಣೆಯನ್ನ ಏನ್ ಮಾಡ್ತಾ ಇರ್ತೀವಲ್ಲ, ಕೆಲವೊಮ್ಮೆ ಶಾಲಾ ವಾಹನಗಳ ನಿಗದಿತ ಮಿತಿನ 40 ಅದು ದಾಟಿ ಓವರ್ ಸ್ಪೀಡ್, ಉದಾಹರಣೆಗೆ 50 km/h ಇದು ಓವರ್ ಸ್ಪೀಡ್. ಆ ತರದ ಒಂದು ವರ್ಷದಲ್ಲಿ 4 ಬಾರಿ 5 ಬಾರಿ ಆದ್ರೆ ಅವರ ಚಾಲನಾ ಅನುಜ್ಞಾ ಪತ್ರವನ್ನ ರದ್ದುಗೊಳಿಸಲು ಸಹ ನಾವು ಬರೀಬಹುದು. ಆ ಪವರ್ ನಮಗಿದೆ, ಗೊತ್ತಾಯ್ತಲ್ಲ? ಹೇಳ್ದಲ್ಲ? ಸೊ ಅದನ್ನ ಸಹ ನೀವು ಎನ್ಶೂರ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಮಹಿಳಾ ಸಹಾಯಕರು. ಸೊ ಎಲ್ಲ ನಿಮ್ ಬಸ್ಸಲ್ಲಿ ಮಹಿಳಾ ಸಹಾಯಕರು ಇದಾರಲ್ಲ, ಯಾಕೆ ಮಹಿಳಾ ಸಹಾಯಕರಿದ್ದಾರೆ ಹೇಳ್ತೀರಾ? ಅದಕ್ಕೆ ಹೇಳೋದು, ಯಾಕಂದ್ರೆ ಲೈಂಗಿಕ ದೌರ್ಜನ್ಯದಲ್ಲಿ, ಚಿಕ್ಕ ಮಕ್ಕಳ ಲೈಂಗಿಕ ದೌರ್ಜನ್ಯದಲ್ಲಿ ಲಿಂಗ ತಾರತಮ್ಯ ಇಲ್ಲ. ಗಂಡು ಮಗುವಿನ ಮೇಲಾದ್ರೂ ಆಗ್ಬೋದು, ಹೆಣ್ಣು ಮಗುವಿನ ಮೇಲಾದ್ರೂ ಆಗ್ಬೋದು. ಅದಕ್ಕೆ ಸ್ಪೆಸಿಫಿಕಲಿ ನಮ್ಮ ಮಹಿಳಾ ಸಹಾಯಕರನ್ನ ಅದಕ್ಕೆ ನೇಮಕ ಮಾಡಬೇಕು, ಓಕೆನಾ? ಸೊ ಪ್ರತಿಯೊಂದು ನೀವು ನಿಮ್ಮ ಶಾಲೆಗೆ ಮಕ್ಕಳನ್ನು ಕರೆದೊಯ್ಯುವಾಗ ಅಥವಾ ಮನೆಗೆ ವಾಪಸ್ ಬಿಡುವಾಗ ಕಡ್ಡಾಯವಾಗಿ ಮಹಿಳಾ ಸಹಾಯಕರು ಇದ್ದರೆ ಮಾತ್ರ ನೀವು ಮೂವ್ ಮಾಡಬೇಕು. ಇಲ್ಲಂದ್ರೆ ಯಾವುದೇ ಕಾರಣಕ್ಕೂ ಮೂವ್ ಮಾಡಕ್ಕಾಗಲ್ಲ. ಇದು 2 ತರ ಆಗುತ್ತೆ. ಒಂದು ಸ್ಟೂಡೆಂಟ್ ಸೇಫ್ಟಿ ಆಗುತ್ತೆ, ಮತ್ತೊಂದು ನೀವು ತಪ್ಪು ಮಾಡಿಲ್ಲ ಅಂತ ಹೇಳೋದು ಒಂದು ಎವಿಡೆನ್ಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಂತ ಹೇಳ್ತಾ ಇರೋದು. ಸೊ ಡಬಲ್ ಚೆಕ್ ಆಯ್ತಲ್ವಾ? ಸೊ ಆ ನಿಟ್ಟಿನಲ್ಲಿ ಕಡ್ಡಾಯವಾಗಿ ಮಹಿಳಾ ಸಹಾಯಕರು ಇರಬೇಕು. ಯಾವ್ದಾದ್ರು ಬಸ್ಸಲ್ಲಿ ಇರೋದಿಲ್ವಾ? ಇದಲ್ವಾ? ಕಾಲೇಜ್ ಬಸ್ಸಲ್ಲಿ ಇಲ್ವಾ? ಕಾಲೇಜ್ ಎಷ್ಟು ಯಾವ್ದು ಡಿಗ್ರಿ ಓಕೆ ಅವಶ್ಯಕತೆ ಇದೆ. ಚಿಕ್ಕ ಮಕ್ಕಳು ಇದ್ದಮ್ಮ
ಓಕೆ. ಸೊ ಹೀಗೆ ನಾನೆಲ್ಲ ನಿಮಗೆ ಅನುಭವ ಯಾರಿಗೂ ಬೇರೆಯವರಿಗೆ ಇರೋ ಸಾಧ್ಯ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಚಾಲಕ ವೃತ್ತಿ ಮಾಡೋ ನಿಮಗೆ ಸ್ಕೂಲ್ ಬಸ್ ಬಗ್ಗೆ ನಿಮಗೆ ನಾವು ಪಾಠ ಮಾಡೋಂಗಿಲ್ಲ, ನೀವು ನಮ್ಗೆ ಪಾಠ ಮಾಡೋದು, ಕರೆಕ್ಟ್ ಅಲ್ವಾ? ಆರು ಮಕ್ಕಳನ್ನ ನೀವು ಉಲ್ಲಂಘಿಸಿದರೆ ಮಾತ್ರ ನೀವು ಅಪರಾಧ ಆಗ್ತದೆ, ಇಲ್ಲಂದ್ರೆ ಯಾವುದೇ ಕಾರಣ ಆಗಲ್ಲ. ಅರ್ಥ ಎಲ್ಲ ಹೇಳಿದ್ರು ಒಬ್ಬರು ಎಕ್ಸ್ಟ್ರಾ ಇರ್ತದ್ರು ನಾವು ಸಮಯ ಬಂದ ನಿಮ್ಮನ್ನ ಅಪರಾಧ ಸೇರಿಸ್ಕೊಳ್ಳೋದು ಇಲ್ಲ. ನೀವು ನಿಯಮ ಪಾಲಿಸ್ತೀರಿ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಕಾನೂನು ಕ್ರಮಗಳನ್ನು ನಾವು ಜಾರಿ ಮಾಡೋದಿಲ್ಲ. ಓಕೆನಾ? ಇವತ್ತು ಶಾಸ್ತ್ರಿ ಪಾರ್ಕ್ ನಾಳೆ ಸಂಜೆ ನಾಳೆ ಕೋಟೇಶ್ವರ, ಹೀಗೆ ಯಾವುದೇ ಒಂದು ಸ್ಥಳದ ಫಿಕ್ಸೇಷನ್ ನಾವು ಮಾಡಲ್ಲ, ಪ್ರತಿಯೊಂದು ಕಡೆಗೂ ಮಾಡ್ತೀವಿ. ಯಾವುದೇ ಕಾರಣ ಬದುಕಿನ ಜಾಸ್ತಿ ಕಡೆ, ಯಾಕೆಂದ್ರೆ ಸ್ಕೂಲ್ ಬಸ್ಗಳಿಗಿಂತ ಆಟೋಗಳು ಅಪಘಾತ ಆಗುವ ಚಾನ್ಸಸ್ ರೇಟ್ ಜಾಸ್ತಿ ಇದೆ. ಹೋಗ್ತೀರಾ ಇದನ್ನ? ಕರೆಕ್ಟ್ ಅಲ್ಲ? ಸೊ ನೀವು ಆಡುವ ಒಂದೊಂದು ಫೀಲ್ಡ್ ಅತ್ಯವಶ್ಯಕ ಮತ್ತು ಅತ್ಯಮೂಲ್ಯವಾಗಿದೆ. ಸೊ ಆ ನಿಟ್ಟಿನಲ್ಲಿ ನೀವು ನಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ವೇದಿಕೆಯಲ್ಲಿ ಹೇಳ್ಕೊಂಡು ಬಂದು ಮನೆಗೆ ಕರೆದೊಯ್ಯುವಾಗ ಜಾಸ್ತಿ ಬರುತ್ತಲ್ಲ, ಯಾಕಂದ್ರೆ ಶಾಲೆಗೆ ಕರೆದೋಗಿ ಬರಲ್ಲ ಮಕ್ಕಳನ್ನ ಮನೆಗೆ ಶಾಲೆಯಿಂದ ಮನೆಗೆ ಕರೆದೊಯ್ಯುವ ಪೇರೆಂಟ್ಸ್ ಇಂದ ಫೋನ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ಸರ್? ಇದಕ್ಕೆ ಒಂದು ಬೆಸ್ಟ್ ಮೆಥಡ್ ಅಂದ್ರೆ ಸಿಂಪಲ್, ಎಲ್ಲರೂ ಇಲ್ಲಿ ಫಾಲೋ ಮಾಡೋದು ಸರ್. ಗಾಡಿಯನ್ನು ಒಂದು ಸೆಕೆಂಡ್ ಸೈಡ್ಗೆ ಇಟ್ಟು ಮಾತಾಡಿ ಮತ್ತೆ ಮುಂದೆ ಚಲಾಯಿಸಬಹುದು ಸರ್. ಯಾವುದೇ ಕಾರಣಕ್ಕೂ ನೀವಿಲ್ಲ ಸರ್ ಟೈಮ್ ಕೋಪ ಮಾಡಬೇಕು ಅಂತ ನೀವು ಮತ್ತೆ ಮಾತಾಡ್ತಾನೆ ಚಲಾಯಿಸೋಂಗಿಲ್ಲ. ಅದು ಯಾಕಂದ್ರೆ ಸಂಚಾರ ನಿಯಮನೇ ಇದೆ. ಏನು ವಾಹನವನ್ನು ಚಲಾಯಿಸುವಾಗ ಅಥವಾ ಡ್ರೈವಿಂಗ್ ಮಾಡುವಾಗ ಮೊಬೈಲ್ ಫೋನ್ ಬಳಸೋಗಿಲ್ಲ ಅಂತ ಜನರಲ್ ಇದೆ, ಸ್ಕೂಲಿಗಲ್ಲ, ಜನರಲ್ ಲಾನೇ ಇದೆ. ಸೊ ಯಾವುದೇ ಕಾರಣಕ್ಕೂ ನೀವು ಪೇರೆಂಟ್ಸ್ ಇಂದ ಅಥವಾ ಪಾಲಕರಿಂದ ಪೋಷಕರಿಂದ ಕರೆಯನ್ನು ಬಂದಾಗ ಒಂದ್ ಸೆಕೆಂಡ್ ಸೈಡ್ ಇಟ್ಬಿಟ್ಟು ಈ ಪಾಯಿಂಟ್ ಅಲ್ಲಿ ಬರ್ತೀವಿ, ಮುಗಿತು, ಒಂದೇ ಸೆಕೆಂಡ್. ಓಕೆನಾ ಸರ್? ಒಳ್ಳೆ ಕೇಳಿದ್ರು ನೋಡಿ, ಸೂಪರ್ ಆಗಿ ಮಹಿಳಾ ಫೋನ್ ಬರ್ಬೇಡಿ ಅಲ್ಲ ಪ್ರತಿನಿತ್ಯ ನೋಡಿ. ನಿಗದಿತ ಸೀಟ್ ಕೆಪಾಸಿಟಿಗಿಂತ ಜಾಸ್ತಿ ಆಗ್ತಿಲ್ಲ. ಯಾವುದೇ ಕಾನೂನು ಜಾರಿಯಾಗಬೇಕಾದ್ರೆ ಮೊದಲು ಜಾಗೃತಿಯಾಗಿ ಮಾಡಬೇಕಾಗುತ್ತೆ. ಸೊ ಈಗಾಗಲೇ ಈ ಸಭೆಯಲ್ಲೇ ನಾವು ಜಾಗೃತಿಯನ್ನು, ನಮ್ಮ ಕುಂದಾಪುರ ಸಂಚಾರ ಠಾಣೆ ನಿಮಗೆಲ್ಲ ಜಾಗೃತಿಯನ್ನು ಮಾಡಿದ್ದೇವೆ. ಇನ್ನು ಉಳಿದಿರುವುದು ಒಂದೇ ಅಂತ ಕರ್ಕೊಬಹುದು, ಸೂಚನೆ ಅಂತ ಅಳ್ಕೊಳ್ಬಹುದು ಅಥವಾ ಎಚ್ಚರಿಕೆ ಅಂತಾನು ಅಂದ್ಕೊಬಹುದು, ಅದು ನಿಮಗೆ ಬಿಟ್ಟಿದ್ದು. ಬಟ್ ಮಾಡೋದಂತೂ ನಿಜ. ಅರ್ಥ ಆಯ್ತಲ್ಲ? ನಾ ಹೇಳ್ದಲ್ಲ, ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಮಾಡಲ್ಲ, ಮಲ್ಟಿಪಲ್ ಪಾಯಿಂಟ್ಸು ಆ ಡೇಗಳು ನಿಮ್ಗೆ ಗೊತ್ತಿರುತ್ತೆ, ಸ್ಪೆಷಲ್ ಡ್ರೈವ್ ಆಗುತ್ತೆ. ಸೊ ಆದ್ರೆ ಮಕ್ಕಳಿಗಾಗಲಿ ಅಥವಾ ಶಾಲೆ ಟೈಮಿಂಗ್ಸಿಗಾಗಲಿ ಇದಾಗತ್ತರ ನಾವು ಮಾಡೋದಿಲ್ಲ, ಯಾವುದೇ ತೊಂದರೆ ಆಗತ್ತರ ಮಾಡೋದಿಲ್ಲ. ಬಟ್ ಮಾಡ್ತೀವಿ, ಬಟ್ ಯಾವುದೇ ತೊಂದರೆ ಆಗತ್ತರ ಮಾಡೋದು. ಕರೆಕ್ಟ್? ಓಕೆನಾ? ಓಕೆನಲ್ಲ ಮಂಡಳಿ? ಓಕೆ. ಸೊ ಇದರಿಂದ ನಿಮ್ದು ಇದರಿಂದ ಇಬ್ಬಿಬ್ರಿಗೆ ಹೆಲ್ಪ್ ಆಗುತ್ತೆ. ಯಾರಿಗೆ? ನಿಮ್ಗೂ ಒಂದು ಸೇಫ್ಟಿ ಬರುತ್ತೆ. ಸ್ಕೂಲ್ ಆಡಳಿತ ಮಂಡಳಿವರೆಗೂ ನಮ್ಮ ಮಕ್ಕಳು, ಶಾಲಾ ಮಕ್ಕಳು ಸರಿಯಾಗಿ ಒಬ್ಬ ವ್ಯಕ್ತಿ ಕೈಲಿಂದ ಸಾಕ್ತಾ ಇದ್ದಾರೆ ಅನ್ನೋದು ಬರುತ್ತೆ. ಕರೆಕ್ಟ್ ಅಲ್ವಾ? ಶಾಲಾ ಮಕ್ಕಳನ್ನ ಮನೆಯಿಂದ ಕರೆದೊಯ್ಯುವುದು, ಮನೆಯಿಂದ ಶಾಲೆಗೆ ಕರೆದೊಯ್ಯುವುದು ಮತ್ತು ಶಾಲೆಯಿಂದ ಮನೆಗೆ ಕರೆದು ಅದು ಶಾಸನಬದ್ಧ ಜವಾಬ್ದಾರಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಏನಂತ ಹೇಳಿದೆ? ಶಾಸನಬದ್ಧ ಜವಾಬ್ದಾರಿ ಯಾರ್ಯಾರ್ದು? ಆಡಳಿತ ಮಂಡಳಿ ಮತ್ತು ಚಾಲಕರದ್ದು ಅಂತ ಹೇಳಿದೆ. ಅರ್ಥ ಆಯ್ತಲ್ಲ? ಸೊ ನಿಮ್ಮ ಮೇಲೆ ಗುರುತರವಾದ ಜವಾಬ್ದಾರಿಯನ್ನು ನೀಡಿದೆ. ಕರೆಕ್ಟ್ ಅಲ್ವಾ? ಸೊ ಅದನ್ನೆಲ್ಲ ನೀವು ಪಾಲಿಸ್ತೀರಾ ಅಂತ ಹೇಳಿ ನಿಮ್ಮಿಂದ ಅಮೂಲ್ಯವಾದ ಒಂದು ಮಾಹಿತಿಯನ್ನು ಸಹ ಪಡೆದುಕೊಂಡಾಗಿದೆ. ನಾವು ಸಹ ಮಾಹಿತಿಯನ್ನು ನೀಡಲಾಗಿದೆ. ಈಗ ನಾವು ರೋಡಲ್ಲಿ ಕೇಸ್ ಹಾಕಲಿಕ್ಕೆ ನಿಲ್ಲುವಾಗ ನಾನು ಎಷ್ಟೋ ಗಾಡಿಗಳಿಗೆ 5 ವರ್ಷ ಆಯಿತು ಇನ್ಶೂರೆನ್ಸ್ ಕಟ್ಟದೆ. ಆದರೆ ನಾನು ಪಾಪ ಪುಣ್ಯ ನೋಡಿ 5 ಹಾಕಿ ಕಳಿಸ್ತೇನೆ. ಇದು ನಿಜವಾಗಿ ಹೇಳುವ ಮಾತು. ಆದರೆ 5 ವರ್ಷ ಇದೇ ತರ ಓಡಿಸ್ತಾರಲ್ಲ, ಆದರೆ ಅವರಿಗೆ ಜ್ಞಾನ ಇರಬೇಕು. ಯಾಕೆಂದ್ರೆ ಒಂದನೇದು ಇನ್ಶೂರೆನ್ಸ್ ಕಟ್ಟಿ ಇರುವುದೇ ಇಲ್ಲ, ಎಮಿಷನ್ FC ಮಾಡುವುದೇ ಇಲ್ಲ. ಅದು ನಾವು ತಗೊಂಡು ಬಂದ್ರೆ ನಮ್ಮ ಸ್ಟೇಷನ್ ಹತ್ರ ಲೈನ್ ಗಾಡಿಗಳನ್ನು ನಿಲ್ಲಿಸಬೇಕಾಗ್ತದೆ, ಹೌದಲ್ಲ? ಆದರೆ ಇನ್ನೊಂದು ಮಾತೇನಂದ್ರೆ ಲೈಸೆನ್ಸ್ ಇರುವುದಿಲ್ಲ ಕೆಲವರ ಹತ್ರ. ಹಿಂದಿನದೇ ಕೂತ್ಕೊಂಡು ಲೈಸೆನ್ಸ್ನವರು ಇರ್ತಾರೆ, ಅವರನ್ನು ಹಿಡ್ಕೊಂಡು ನಾವು ಲೈಸೆನ್ಸ್ ಬಗ್ಗೆ ಹಾಕದೆ ಕೂತ್ಕೊಳ್ತೇವೆ. ಆದರೆ ಒಂದಲ್ಲ ಒಂದೊಂದು ಆಕ್ಸಿಡೆಂಟ್ ಆಗುವಾಗ ಅವರಿಗೆ ಗೊತ್ತಾಗುತ್ತೆ. ಆದರೆ ಅವರಿಗೆ ತೊಂದರೆ ಮಾತ್ರ ಅಲ್ಲ, ಮುಂದುಗಡೆ ಇರುವಂತಹ ವ್ಯಕ್ತಿ ಡೆತ್ ಆಗ್ತಾರೆ. ಈಗ ಮೊನ್ನೆ ಕೋಟೇಶ್ವರದಲ್ಲಿ ಒಂದು ಲಾರಿ ಚಾಲಕನಿಂದ ಒಬ್ಬ ಆನಂದ್ ಅಂತೇಳಿ ಒಂದು ವ್ಯಕ್ತಿ ಸಾವಿಗೆ ಹೋದ್ರು. ಹೌದಾ? ದಿನ ಗಾಡಿಯವರೇ ತಿಳ್ಕೊಳ್ಬೇಕಾದ್ರೆ ನಾನು ಓಡಿಸುವಾಗ ಮುಂದುಗಡೆ ನೋಡಿಕೊಂಡು ಅದಕ್ಕೆ ಲಿಮಿಟ್ ಇದೆ. ಆ ಲಿಮಿಟಿನ ಪ್ರಕಾರನೇ ಯಾವುದೇ ಬಸ್ ಚಾಲಕರಲ್ಲಿ, ಕಾರ್ ಚಾಲಕ, ಟೀಚರ್ಸ್ಗಳು ನಿಲ್ಲುವಾಗ ಮಕ್ಕಳು ಕೂತ್ಕೊಂಡಿರ್ತಾರಲ್ವ, ಅವ್ರು ಟೀಚರ್ ನೋಡ್ಕೊಂಡು ನೀವು ಕೂತ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾರೆ. ಆಗ ಮಕ್ಕಳು ಹೇಳ್ಬೇಕಾಗ್ತದೆ, ಇದು
ನೀವು ಟೀಚರ್ಸ್ಗಳಿಗೆ ಒಂದು ವ್ಯವಸ್ಥೆ ಅದೇ ಬಸ್ಸಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬರುವುದು ಇದು ಉತ್ತಮ. ಗೊತ್ತಾಯ್ತಾ? ಆಟೋ ಚಾಲಕರು, ನಾವು ಆಟೋ ಚಾಲಕರಿಗೆ ಪ್ರತಿ ನಾನೆಲ್ಲ ನಿಂತು ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ FC ಅನ್ನು ಮಾಡದೇ ಇರಬೇಡಿ, ಇನ್ಶೂರೆನ್ಸ್ ಮಾಡಿ, ಸ್ಪೀಡಾಗಿ ಓಡಿಸಬೇಡಿ. ಯೂನಿಫಾರ್ಮು ಅವರ ಸಮವಸ್ತ್ರಗಳನ್ನು ಅವರು ಧರಿಸಿದ್ರೆ ಯಾವುದೇ ಹೆದರಿಕೆ ಅವರಿಗೆ ಇರಬಾರ್ದು. ಹೌದಲ್ವಾ? ನಾನು ಇನ್ನೊಂದು ಹೇಳ್ತೇನೆ ಅಂದರೆ, ನಾವು ಈ ಕೇಸ್ ಹಾಕಲಿಕ್ಕೆ ನಮಗೆ ಕೊಟ್ಟಿದ್ದ ಅಧಿಕಾರ, ನಾವು ಟ್ರಾಫಿಕ್ಕಿಗೆ ಬಂದಿದ್ದು ಕೇಸ್ ಕೊಟ್ಟೇ ಕೊಡ್ತಾರೆ, ನಾವು ಕೇಸ್ ಹಾಕಲೇಬೇಕು. ನಮ್ದು ಅದೇ ಒಂದು ರೋಡಲ್ಲಿ ವೆಹಿಕಲ್ಗಳು ಏನಾದರೂ ತೊಂದರೆ ಆಗ್ತದೆ ಇಟ್ಟಂತ ಜಾಗದಲ್ಲಿ, ಅವಾಗ ನಾವು ನಿಲ್ಲಿಸಿದ ಕೂಡಲೇ ಅವರಿಗೆ ಇವರಿಗೆ ಫೋನ್ ಮಾಡೋದಲ್ಲ, ನೀವು ತಲೆಯಲ್ಲಿ ಅದನ್ನು ಇಟ್ಕೊಳ್ಬೇಕು, ನನ್ನಿಂದ ತಪ್ಪಾಗಿದೆ, ನಾನು ಫೈನ್ ಕಟ್ತೇನೆ, ಅದು ಬರಬೇಕು. ನಮಗೆ ಫೈನೇ ಆಗಬೇಡಿ, ನಾವು ಅವರ ಜನ, ನಾವು ಇವರ ಜನ, ಅದು ಹೇಳಲೇಬಾರ್ದು. ಗಾಡಿಯನ್ನು ಒಳ್ಳೆ ರೀತಿಯಿಂದ ನಡೆಸಿಕೊಂಡು ಹೋಗಬೇಕು. ಸ್ಕೂಲ್ ಮಕ್ಕಳೆಲ್ಲ ಇರುವಾಗ ಓವರ್ ಸ್ಪೀಡ್ ಆಗಿ ಬಿಡುವುದಲ್ಲ, ಅದಕ್ಕೆ ಒಂದು ಲಿಮಿಟ್ ಇದೆ. ಮತ್ತೆ ಚಾಲಕರು ಯಾವುದೇ ಕಾರಣಕ್ಕೂ ಸ್ಕೂಲಿನ ಯೂನಿಫಾರ್ಮ್ ಹಾಕುವುದೇ ಕಡ್ಡಾಯವಾಗಿ ಹಾಕಬೇಕು. ಆಗ ಈಗ ಮೊನ್ನೆ ನಾನು 2-3 ಕೇಸ್ ಹಾಕಿದ್ದೇನೆ. ಅದು ನನಗೆ ಮನಸ್ಸಿನೊಳಗೆ ಹಾಕಿದ್ರು, ಸ್ಕೂಲ್ ಬಸ್ಸಲ್ಲಿ ಯಾಕೆ ಅವರಿಗೊಂದು ಎಕ್ಸ್ಕ್ಯೂಸ್ ಕೊಡುವಾಗ, ಆದರೆ ಎಕ್ಸ್ಕ್ಯೂಸ್ ಕೊಟ್ಟರೆ ನನಗೆ ಎಕ್ಸ್ಕ್ಯೂಸ್ ಕೊಡೋರು ಮೇಲಿನವರು ನಮ್ಮನ್ನು ಬಿಡಲ್ಲ. ಹೌದಲ್ಲ? ಮಾಡ್ಬೇಕಂತ ಹೇಳಿದ್ರೆ ಅದು ಕೆಲಸ ಮಾಡಬೇಕು ನಾನು, ಕರೆಕ್ಟ್ ಅಲ್ವಾ? ಈಗ ಮೊನ್ನೆ ಒಂದು ಡ್ರಿಂಕ್ ಅಂತ ರಾತ್ರಿ ಹೋದೆ, ನೈಟ್ ರೌಂಡ್ಸಿಗೆ ಹೋಗುವಾಗ ಅವ್ರು ಕುಡಿದುಕೊಂಡು ಅವನ ಸ್ಥಿರತೆಯನ್ನೇ ಇಲ್ಲ. ನಾನು ನನಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಖಾಲಿ ಹೂ ಅಂತೇಳಿ ಊದುವಾಗಲೇ 140 ಬಂದಿದೆ. ಸರಿ ಊದಿದ್ರೆ 300 ದಾಟ್ತಾರೆ. ನಿಮ್ಮ ಮೇಲೆ ಕೆಟ್ಟ ಕೇಸ್ ಕೊಡ್ತಾರೆ, ಕುಂದಾಪುರ ಠಾಣೆಗೆ ಅಂತ. ಆಯ್ತು ಕೊಡಪ್ಪ ನೀವು, ನಾನು ಯಾವ ಇನ್ಫ್ಲೂಯೆನ್ಸ್ ಅಂತೇಳಿ ಮಾತಿನ ತೋರಿಸ್ತೇನೆ, ಅದಲ್ಲ. ನೀನು ಮಾಡಿದ ತಪ್ಪಿಗೆ ಈ ಪೊಲೀಸ್ನವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ವೆಹಿಕಲ್ ಬಿಡ್ಲಿಕ್ಕೆ ಉಂಟ? ಇಲ್ಲ. ಇಂಥದ್ದೆಲ್ಲ ನಾವು ಕೇಸ್ ಹಾಕಲಿಕ್ಕೆ ಹೋಗುವಾಗ ಆಗ್ತದೆ, ರಸ್ತೆಯಲ್ಲಿ ಅಪಘಾತಗಳು ಆಗ್ತದೆ. ಆದರೆ ನಾವು ಓಡಿಸುವ ಸ್ಪೀಡು ಎಲ್ಲ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಅನಾಹುತ ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಆಕಸ್ಮಿಕವಾಗಿ ಆಗ್ತದೆ. ಸ್ವಲ್ಪ ಜಾಗ್ರತೆಯಿಂದ ಎಲ್ಲರೂ. ಮತ್ತೆ ಈ ಮೊಬೈಲ್ ಫೋನು ಯೂಸ್ ಮಾಡೋದು ಇದು ತಪ್ಪೆ. ಕಿವಿಗೆ ಹಾಕುದು ಅಂತೇಳಿ ನಮ್ಮ ಸಾಹೇಬರು ಮಾತಾಡಿದ್ರು. ಕಿವಿಗೆ ಹಾಕುವಾಗ ನಮ್ಮ ಜ್ಞಾನ ಏನಿರ್ತದೆ ಅದು ತಪ್ಪೆ. ಹೌದಲ್ಲ? ನಮ್ಮ ಜ್ಞಾನ ಫೋನಿನಲ್ಲೇ ಇರ್ತದೆ, ಯಾಕೆ ಮುಂದೆ ನಾವು ವೆಹಿಕಲ್ ಅದೇ ಮೈಂಡಲ್ಲಿ ಮಾತಾಡ್ತೇವೆ, ಅದನ್ನು ತಪ್ಪೆ. ಖಾಲಿ ಫೋನ್ ಹಿಡ್ಕೊಂಡು ಕಿವಿಗೆ ಹಿಡ್ಕೊಂಡ್ರಲ್ಲ, ಕಿವಿಗೆ ಅದು ಹಾಕ್ತಾರಲ್ಲ ಏರ್ಬೋನಲ್ಲ, ಅದು ತಪ್ಪು. ಗೊತ್ತಾಯ್ತಲ್ಲ? ಹಾಗಾಗಿ ಯಾವತ್ತು ನಿಮ್ಮೊಟ್ಟಿಗೆ ನಾನಂತೂ ಸುಧಾಪ್ರಭು ಪಕ್ಕ ನಿಮ್ಮೊಟ್ಟಿಗೆ ಇದ್ದೇನೆ. ಆದರೆ ನೀವು ಅದೇ ರೀತಿಯಿಂದ ನಮ್ಮೊಟ್ಟಿಗೆ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಯಾವುದೇ ನೀವು ನಮ್ಮ ಕೈಯಲ್ಲಿ ಸಿಕ್ಕದಾಗಿ ಅದನ್ನು ನಡೆಸಿಕೊಂಡು ಹೋಗುವುದು. 5ಕ್ಕಿಂತ ಹೆಚ್ಚು ನೀವು ಸಂಚಾರ ನಿಯಮಗಳನ್ನು, ಉದಾಹರಣೆಗೆ ಸಿಗ್ನಲ್ ಜಂಪ್ ಮಾಡೋದಾಗ್ಲಿ, ಓವರ್ ಸ್ಪೀಡ್ ಹೋಗೋದಾಗ್ಲಿ, ಈ ತರದ 5ಕ್ಕಿಂತ ಹೆಚ್ಚು ಸಂಚಾರ ನಿಯಮಗಳನ್ನ ನೀವು ಉಲ್ಲಂಘಿಸಿದ್ರೆ ನಿಮ್ಮ DL ಅನ್ನ 3 ತಿಂಗಳವರೆಗೆ ಸಸ್ಪೆನ್ಷನ್ ಇರಬಹುದು. ಹೇಳೋದಾಯ್ತಲ್ಲ ಅಂತಂದ್ರೆ ನೀವು ವಾಹನ ಚಲಾಯಿಸಲು ಯೋಗ್ಯರಲ್ಲ ಒಂದು ಸರ್ಟಿಫಿಕೇಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಯಾವುದೇ ಕಾರಣಕ್ಕೂ ಒಂದು ಕ್ಯಾಲೆಂಡರ್ ಅಲ್ಲಿ ಅದೇ ಹೇಳ್ತಲ್ಲ 12 ತಿಂಗಳಿರ್ತವೆ, 12 ತಿಂಗಳಲ್ಲಿ ನೀವು 5ಕ್ಕಿಂತ ಹೆಚ್ಚು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿದರೆ ನಿಮ್ಮ DL ಅನ್ನ ಕ್ಯಾನ್ಸಲ್ ಮಾಡಬಹುದು. ಅದರ ಜೊತೆಗೆ ನಿಮ್ಮ ವೆಹಿಕಲ್ ಅನ್ನು ಸೀಸ್ ಮಾಡುವಂತ ಪವರ್ ಅನ್ನು ನೀಡಿದ್ದಾರೆ. ಇದು ನಿಯಮ. ಅದನ್ನು ನಾವು ಈಗಾಗಲೇ ವಿವರವಾಗಿ ತಿಳಿಸಲಾಗಿದೆ ಸರ್. ಇದರಲ್ಲಿ ಕೆಲವೊಂದು ಶಾಲೆಯ ಚಾಲಕರು 12 ಗಂಟೆಗೆ ಹೋಗ್ಬೇಕಾದ ಒಂದು ಮಿತಿ ಇದೆ, ಅದರಲ್ಲಿ ಇಬ್ಬರು ಹೋಗ್ತಾರೆ ಸರ್. ತದನಂತರ ತಮ್ಮಕ್ಕೆ ವೇದಿಕೆಯನ್ನು ಬಿಟ್ಕೊಡ್ತಾರೆ ಸರ್. ನಾನು ಬಾರ್ಡರ್ಗೆ ಕೇಳ್ಕೊಡಲ್ಲ ಅಂತ ಹೇಳ್ತಾರೆ. ಈಗಾಗಲೇ ಏನಾಗಿದೆ ಅಂದರೆ ಕೆಲವು ಕಂಪ್ಲೇಂಟ್ಸ್ಗಳು ಶಾಲಾ ವಾಹನಗಳು ತುಂಬ ಸ್ಪೀಡಾಗಿ ಬರ್ತವೆ. ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳು ಇರ್ತಾರೆ, ತುಂಬ ಅಪಾಯಕಾರಿಯಾಗಿ ಓಡಿಸಿದ್ರೆ ಆ ಮಕ್ಕಳ ಒಂದು ಪ್ರಾಣಕ್ಕಾಗಲಿ ಅಥವಾ ಅವರಿಗೆ ಸಮಸ್ಯೆಗಳಾಗಬಹುದು ಅನ್ನುವಂಥ ದೃಷ್ಟಿಯಿಂದ ವಾಹನದ ಒಂದು ವೇಗದ ಮಿತಿ ಇದೆ, ಅದರಲ್ಲೇ ಓಡಿಸ್ಬೇಕನ್ನೋದು ತುಂಬ ಮುಖ್ಯ. ಮತ್ತು ಈಗಾಗಲೇ ನಿಮಗೆ ಗೊತ್ತಿದೆ, ನಾವು ಸ್ಪೀಡ್ ರೆಡಾರ್ ಇದನ್ನು ನಾವು ಹಾಕಿದ್ದೀವಿ. NMP ಕ್ಯಾಮರಾ, ಇದರಲ್ಲಿ ನಮ್ಮ ಡಿಸ್ಟಿಕಲ್ಲಿ 5 ಕ್ಯಾಮರಾಗಳಿದೆ.
ಅದು ಹೈವೇಲಿ 5 ಕ್ಯಾಮರಾಗಳಿದೆ. ಅದು ನೀವು ಏನು ಸ್ಪೀಡ್ಗಳು ಹೋಗ್ತೀರಿ ಅದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ನಮ್ಮ ಕಂಟ್ರೋಲ್ ರೂಮಲ್ಲಿ ಅದು ಅಲ್ಲೆಲ್ಲ ಕೇಂದ್ರೀಕೃತವಾಗುತ್ತೆ. ನೀವು ಎಷ್ಟೇ ದಿವಸ ಆದರೂ ಕೂಡ ಅದರಲ್ಲಿ ಗೊತ್ತಾಗ್ತದೆ ಎಷ್ಟು ಸ್ಪೀಡಲ್ಲಿ ಹೋಗ್ತೀರಿ. ಅದು ಆಟೋಮೆಟಿಕ್ಕಾಗಿ ನಿಮಗೆ ಚಲನ್ ಜನರೇಟ್ ಆಗಿ ನೋಟಿಸ್ ಬರ್ತದೆ. ಸೀಟ್ ಬೆಲ್ಟ್ ಆಯಿತು, ಸೀಟ್ ಬೆಲ್ಟ್ ಆಗದೆ ಇರ್ಬೋದು, ಅಥವಾ ವೇಗವಾಗಿ ಓಡಿಸ್ದಿರ್ಬೋದು, ಅಥವಾ ಇನ್ನಿತರ ಯಾವುದೇ ಒಂದು ಉಲ್ಲಂಘನೆ ಆದಲ್ಲಿ ಅದಕ್ಕೆ ನೋಟಿಸನ್ನು ಕೊಡ್ತಾರೆ. ಹಾಗಾಗಿ ಯಾವುದೇ ಕಣ್ತಪ್ಪಿಸಿ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಪೊಲೀಸರು ನಾವು ಹೋಗ್ಬೋದು ಅನ್ನುವಂಥ ಒಂದು ಭ್ರಮೆ ಇಟ್ಕೊಂಡ್ರೆ ಅದು ತಪ್ಪಾಗ್ತದೆ. ಅದು ಹೊರತಾಗಿ ಶಾಲಾ ವಾಹನಗಳಲ್ಲಿ ಕಡ್ಡಾಯವಾಗಿ ನೀವು ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಥವಾ ಇನ್ಶೂರೆನ್ಸ್ ಇರ್ಬೋದು, ಫಿಟ್ನೆಸ್ ಸರ್ಟಿಫಿಕೇಟ್ ಇರ್ಬೋದು, RC ಇರ್ಬೋದು, ಅಥವಾ ಎಮಿಷನ್ ಸರ್ಟಿಫಿಕೇಟ್ ಇವೆಲ್ಲವನ್ನ ಹೊಂದಿರಬೇಕು. ಯಾವುದೇ ದಾಖಲೆಗಳು ಇಲ್ಲ ಅಂತಂದ್ರೆ ನಾವು ಕಾನೂನು ಪ್ರಕಾರವಾಗಿ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ. ಮತ್ತೆ ಶಾಲೆಗೆ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ, ನಾವು ಅಲ್ಲಿ ತಪಾಸಣೆ ಮಾಡಿದ್ರೆ ಮಕ್ಕಳಿಗೆ ಲೇಟ್ ಆಗುತ್ತೆ ಅನ್ನುವಂಥ ಒಂದು ಸಬೂಬು ಕೂಡ ಹೇಳೋದ್ರಿಂದ ಈ ಶಾಲೆಗಳಿಗೆ ಹೋಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಚೆಕ್ ಮಾಡಿದ್ದಾರೆ, ತೊಂದರೆ ಆಗಬಾರ್ದು ಮಕ್ಕಳಿಗೆ ಅನ್ನುವಂಥ ಉದ್ದೇಶದಿಂದ. ಹಾಗಾಗಿ ಅದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಯಾಕಂತಂದ್ರೆ ನಿಮ್ಮ ಒಂದು ಈ ಕಾನೂನಿನ ಚೌಕಟ್ಟಿನಲ್ಲಿ ನೀವು ವಾಹನವನ್ನು ಓಡಿಸಿ ನಿಮ್ಮ ಸರಿಯಾದ ದಾಖಲಾತಿಗಳನ್ನ ಇಟ್ಟುಕೊಂಡು ಸಮರ್ಪಕವಾಗಿ ನೀವು ನಿಮ್ಮ ನಿರ್ವಹಣೆಯನ್ನು ಮಾಡಿದ್ರೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಯಾರಿಗೂ ಕೂಡ ಸಮಸ್ಯೆಗಳಿರೋದಿಲ್ಲ. ಶಾಲೆಗೂ ಕೂಡ ಒಂದು ಒಳ್ಳೆಯ ಹೆಸರು ಬರ್ತದೆ. ಇಲ್ಲ ಅಂತಂದ್ರೆ ಯಾವುದೋ ಒಂದು ವಾಹನವನ್ನು ನಾವು ಹಿಡಿಯುವುದು, ಕೇಸ್ ಹಾಕುವುದು ಅಥವಾ ಸೀಜ್ ಮಾಡುವುದು ಅಂತ ಮಾಡಿದ್ರೆ ಆ ಶಾಲೆಗೂ ಕೂಡ ತುಂಬಾ ಕೆಟ್ಟ ಹೆಸರುಗಳು ಬರ್ತದೆ. ಅದು ಅಲ್ಲದೆ ಅವರೇ ಆಡಳಿತ ಮಂಡಳಿಗೂ ಕೂಡ ತುಂಬಾ ನಷ್ಟ ಆಗ್ತದೆ, ನಿಮಗೂ ತೊಂದರೆ ಆಗ್ತದೆ. ಆ ಒಂದು ದೃಷ್ಟಿಯಿಂದ ಏನು ನೀವು ಚಾಲಕರುಗಳಿದ್ದೀರಿ ತುಂಬಾ ನಿಧಾನವಾಗಿ ವೇಗದ ರೀತಿಯಲ್ಲಿ ನಿಮ್ಮ ವಾಹನವನ್ನು ಓಡಿಸಬೇಕು. ಸಾಕಷ್ಟು ದಾಖಲಾತಿಗಳನ್ನ ಇಟ್ಟುಕೊಳ್ಬೇಕಾಗ್ತದೆ. ಜೊತೆಗೆ ಎಲ್ಲ ಯೂನಿಫಾರ್ಮ್ ಇದೆ ಅಂತ ಕಾಣ್ತದೆ. ಮೋಸ್ಟ್ಲಿ ಶಾಲಾ ವಾಹನಗಳಿಗೆ ಯೂನಿಫಾರ್ಮ್ ಹಾಕೊಂಡು ಓಡಿಸಬೇಕಾಗ್ತದೆ. ಅದು ಕೂಡ ಆಫೆನ್ಸ್. ಯೂನಿಫಾರ್ಮ್ ಇಲ್ಲ ಅಂತಂದ್ರೆ ಫೈನ್ ಹಾಕಲಿಕ್ಕೆ ಅವಕಾಶ ಇರ್ತದೆ. ಹಾಗೆ ಆಡಳಿತ ಮಂಡಳಿಗಳು ಕೂಡ ಬಂದಿದ್ದೀರಿ, ನೀವು ಕೂಡ ನಿಮ್ಮ ಚಾಲಕರುಗಳಿಗೆ ಸಾಕಷ್ಟು ತಿಳುವಳಿಕೆಯನ್ನ ಹೇಳಬೇಕಾಗ್ತದೆ. ಆಮೇಲೆ ಇಲ್ಲಿ ನಾವು ಹಿಡಿದಾಗ ಅಥವಾ ಫೈನ್ ಹಾಕಿದಾಗ ಕೇಸ್ ದಾಖಲು ಮಾಡಿದಾಗ ಬಂದು ಬಿಡಿ ಅಂತ ಹೇಳಿದ್ರೆ ಬಿಡ್ಲಿಕ್ಕೆ ಆಗುವುದಿಲ್ಲ. ಉಲ್ಲಂಘನೆ ಮಾಡಿದ್ರೆ ಕಾನೂನು ಎಲ್ಲರಿಗೂ ಒಂದೇ ಇರ್ತದೆ. ಹಾಗಾಗಿ ದಂಡ ವಿಧಿಸಬೇಕಾಗುತ್ತದೆ. ಮತ್ತೆ ನಮ್ಮ ಪೊಲೀಸರು ಏನು ತಪಾಸಣೆ ಮಾಡಿದಾಗ ಸಹಕಾರ ನೀಡಬೇಕಾಗ್ತದೆ. PSI ಆಗಿರಲಿ ಅಥವಾ ನಮ್ಮ ಟ್ರಾಫಿಕ್ ಪೊಲೀಸರಾಗಿರಲಿ ಯಾರೇ ಇದ್ರೂ ಕೂಡ ತಪಾಸಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಇದೇನಪ್ಪ ಪೊಲೀಸರು ಒಂದು ಪದೇ ನಮಗೆ ಕಿರಿಕಿರಿ ಮಾಡ್ತಾರೆ, ತಪಾಸಣೆ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆಯನ್ನ ಇಟ್ಕೊಳ್ಳುವಂಗಿಲ್ಲ. ಯಾಕಂದ್ರೆ ಅದು ನಮ್ಮ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ನಿಯಮಗಳನ್ನ ಏನು ಇದೆ ಸಂಚಾರ ನಿಯಮಗಳನ್ನು ನೀವು ಪಾಲಿಸಿದರೆ ಯಾರಿಗೂ ಕೂಡ ಸಮಸ್ಯೆಗಳು ಆಗುವುದಿಲ್ಲ. ಕಾನೂನು ಕೂಡ ಗೌರವ ಕೊಟ್ಟಾಗುತ್ತೆ. ಕಾನೂನನ್ನು ಪಾಲಿಸ್ಕೊಂಡು ಹೋಗಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಈಗಾಗಲೇ ನೀವೆಲ್ಲ ಸಾಕಷ್ಟು ಸಮಯದಲ್ಲಿ ಕಳೆದಿರಿ, ಹೆಚ್ಚಿನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಇದನ್ನ ಸಾಕಷ್ಟು ಸಲ್ಲಿಸಿಕೊಂಡು ಹೇಳಿರುವುದರಿಂದ ನೀವೆಲ್ಲ ಇದನ್ನ ತಿಳಿದುಕೊಂಡಿದ್ದೀರಿ. ಮುಂದೆ ಇದೇ ರೀತಿಯಲ್ಲಿ ಕಾನೂನನ್ನು ಪಾಲಿಸಿಕೊಂಡು ಎಲ್ಲ ದಾಖಲಾತಿಗಳನ್ನು ಸಮರ್ಪಕವಾಗಿ ಇಟ್ಕೊಂಡು ನಿಮ್ಮ ವೇಗದ ರೀತಿಯಲ್ಲಿ ಗಾಡಿಯನ್ನು ಓಡಿಸ್ತೀರಿ, ಕಾನೂನಿನ ಚೌಕಟ್ಟಿನೊಳಗಡೆನೆ ವ್ಯವಹರಿಸ್ತೀರಿ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಕೊಂಡು